ನಮಸ್ಕಾರ ಪ್ರಿಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಭಾರತದ ನಂಬಿಕೆಯ ಮತ್ತು ಭರವಸೆಯ ಟಾಟಾ ಸಾಮ್ರಾಜ್ಯವನ್ನು ಮೊದಲು ಆಳಿದಂತಹ ಇಬ್ಬರ ಬಗ್ಗೆ ತಿಳಿಸಿದ್ದೇವೆ. ಸ್ನೇಹಿತರೆ, ನಂತರ ಬಂದದ್ದೇ ರತನ್ ಟಾಟಾ ಅವರ ಸುವರ್ಣಯುಗ. ಟಾಟಾ ಸಂಸ್ಥೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಂಹಗರ್ಜನೆ ಮಾಡಲು ಶುರು ಮಾಡಿತು. 1998ರಲ್ಲಿ ಸಂಪೂರ್ಣವಾಗಿ ಭಾರತದ ಮಣ್ಣಿನಲ್ಲೇ ಭಾರತೀಯ ತಂತ್ರಜ್ಞರಿಂದಲೇ ತಯಾರಾದ ಟಾಟಾ ಇಂಡಿಕಾ ಕಾರು ರಸ್ತೆಗೆ ಇಳಿದಾಗ ಅದು ಪ್ರತಿಯೊಬ್ಬ ಭಾರತೀಯರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಿಕ್ಕ ಭವ್ಯ ಜಯವಾಗಿತ್ತು. ವಿದೇಶಿ ಕಾರುಗಳ ಆರ್ಭಟದ ನಡುವೆ ನಮ್ಮದೇ ಆದ ಕಾರು ಎಂಬ ಹೆಮ್ಮೆ ಪ್ರತಿಯೊಬ್ಬರಿಗೆ ಸಿಕ್ಕಿತು. 2008ರಲ್ಲಿ ರತನ್ ಟಾಟಾ ಅವರು ಮಳೆಯಲ್ಲಿ ನೆನೆಯುತ್ತಿದ್ದ ಒಂದು ಕುಟುಂಬದ ಸಂಕಷ್ಟ ಕಂಡು ಸಾಮಾನ್ಯ ಮನುಷ್ಯನಿಗೂ ಕಾರಿನ ಸವಾರಿ ಸಿಗಬೇಕು ಎಂದು ಪಣತೊಟ್ಟು ತಯಾರಿಸಿದ ನ್ಯಾನೋ ಕಾರು ಜಗತ್ತಿನ ಇತಿಹಾಸದಲ್ಲೇ ಒಂದು ದಾಖಲೆಯಾಯಿತು. ಇದು ಕೇವಲ ಲಾಭದ ವಿಚಾರವಾಗಿರಲಿಲ್ಲ, ಬದಲಾಗಿ ಅದೊಂದು ಮಾನವೀಯ ಬದ್ಧತೆಯಾಗಿತ್ತು. ರತನ್ ಟಾಟಾ ಅವರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು: ನಾನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಂಬಿಕೆ ಇಟ್ಟವನಲ್ಲ, ಬದಲಿಗೆ ನಾನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅವುಗಳನ್ನು ಸರಿಯಾಗಿ ಸಾಬೀತುಪಡಿಸುತ್ತೇನೆ. ಅವರ ಈ ಅಚಲ ವಿಶ್ವಾಸವೇ 2008ರ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಜಗತ್ತನ್ನು ಬೆರಗುಗೊಳಿಸುವಂತೆ ಮಾಡಿತು. ಅಂದು ದೊಡ್ಡ ಕಂಪನಿಗಳೇ ಕುಸಿದು ಬೀಳುತ್ತಿದ್ದಾಗ ರತನ್ ಟಾಟಾ ಅವರು ಬ್ರಿಟಿಷರ ಹೆಮ್ಮೆಯಾಗಿದ್ದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಪನಿಗಳನ್ನು ಖರೀದಿಸಿದರು. ಒಂದು ಕಾಲದಲ್ಲಿ ನಮ್ಮನ್ನು ಆಳಿದಂತಹ ಕಂಪನಿಗಳು ಇಂದು ಒಬ್ಬ ಭಾರತೀಯ ಮುನ್ನಡೆಸುತ್ತಿದ್ದಾನೆ ಎಂಬುದು ಹೆಮ್ಮೆಯಾಗಿದೆ. ಅಲ್ಲಿಂದ ಮುಂದೆ ಟಾಟಾ ಮೋಟಾರ್ಸ್ ತನ್ನ ಹಾದಿಯನ್ನು ಸುರಕ್ಷತೆ ಮತ್ತು ಅತ್ಯಾಧುನಿಕ ವಿನ್ಯಾಸದ ಕಡೆಗೆ ತಿರುಗಿಸಿತು. ಇದರ ಫಲವಾಗಿ 2014ರಲ್ಲಿ ಟಾಟಾ ಜಸ್ಟ್ ಮತ್ತು ಬೋಲ್ಡ್ನಂತಹ ಆಧುನಿಕ ಕಾರುಗಳು ರಸ್ತೆಗಿಳಿದವು. 2016ರಲ್ಲಿ ಟಾಟಾ ಟಿಯಾಗೋ ಜನ್ಮ ತಾಳುವ ಮೂಲಕ ಸಣ್ಣ ಕಾರುಗಳ ಮಾರುಕಟ್ಟೆಯಲ್ಲಿ ಸುರಕ್ಷತೆಯ ಹೊಸ ಭಾಷೆ ಬರೆಯಿತು. ಕಾಲ ಬದಲಾದಂತೆ ಜನರ ಅಭಿರುಚಿಯು ಬದಲಾಯಿತು. ಕಾಂಪ್ಯಾಕ್ಟ್ XUVಗಳ ಜಮಾನ ಶುರುವಾದಾಗ 2017ರಲ್ಲಿ ಟಾಟಾ ನೆಕ್ಸನ್ ಎಂಬ ಅದ್ಭುತ ಸೃಷ್ಟಿಗೆ ಹೊರಬಂತು. ಗ್ಲೋಬಲ್ NCAP ಸುರಕ್ಷತಾ ಪರೀಕ್ಷೆಯಲ್ಲಿ 5 ಸ್ಟಾರ್ ರೇಟಿಂಗ್ ಪಡೆದ ಭಾರತದ ಮೊದಲ ಕಾರು ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಯಿತು. ಭಾರತೀಯರ ಪ್ರಾಣಕ್ಕೂ ಬೆಲೆ ಇದೆ ಎಂದು ಇದು ಜಗತ್ತಿಗೆ ಸಾರಿತು. ಇದರ ಬೆನ್ನಲ್ಲೇ 2019ರಲ್ಲಿ ಟಾಟಾ ಹ್ಯಾರಿಯನ್ ಎಂಬ ಬಲಿಷ್ಠ XUV ರಸ್ತೆಯ ಮೇಲೆ ರಾಜನಂತೆ ಸಾಗುತ್ತಾ ಟಾಟಾ ಕಂಪನಿಯ ಘನತೆಯನ್ನು ಎತ್ತಿ ಹಿಡಿಯಿತು. 2020ರ ನಂತರ ಟಾಟಾ ಮೋಟಾರ್ಸ್ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಗೆ ಕೈ ಹಾಕಿತು. ಪರಿಸರ ಮಾಲಿನ್ಯ ತಡೆಗಟ್ಟಲು ನೆಕ್ಸನ್ EV ಮತ್ತು ಟಿಗೋರ್ EV ಮೂಲಕ ಭಾರತದ ಎಲೆಕ್ಟ್ರಿಕ್ ಮಾರುಕಟ್ಟೆಯ ಅಧಿಪತಿಯಾಯಿತು. ಹಳೆಯ ಸವಿನೆನಪುಗಳೊಂದಿಗೆ 2021ರಲ್ಲಿ ಹೊಸ ರೂಪದ ಟಾಟಾ ಸಫಾರಿ ಬಂತು ಮತ್ತು ಇತ್ತೀಚಿನ ದಿನಗಳಲ್ಲಿ ಟಾಟಾ ಪಂಚ್ ಎಂಬ ಮಿನಿ XUV ಮೂಲಕ ಪ್ರತಿ ಹಳ್ಳಿಯ ಮನೆ ಮಾತಾಯಿತು. ಸ್ನೇಹಿತರೆ, ಕಾಲದ ಓಟ ನಿರಂತರವಾದರೂ ಕೆಲವು ಕ್ಷಣಗಳು ಇಡೀ ದೇಶವನ್ನೇ ಸ್ತಬ್ಧಗೊಳಿಸಿ ಬಿಡುತ್ತವೆ. ಅಕ್ಟೋಬರ್ 9, 2024ರ ಆ ಕಪ್ಪು ರಾತ್ರಿ ಭಾರತದ ಪಾಲಿಗೆ ಕೇವಲ ಒಬ್ಬ ಉದ್ಯಮಿಯ ಅಗಲಿಕೆಯಾಗಿರಲಿಲ್ಲ, ಇದು ದೇಶದ ಒಬ್ಬ ಆಪ್ತ ಮಾರ್ಗದರ್ಶಕನ ಮಾನವೀಯತೆಯ ಮಹಾಶಿಲ್ಪಿಯ ನಿರ್ಗಮನವಾಗಿತ್ತು. ರತನ್ ಟಾಟಾ ಎಂಬ ಆ ಮಹಾಚೇತನ ಇಹಲೋಕ ತ್ಯಜಿಸಿದಾಗ ಕೇವಲ ಷೇರು ಮಾರುಕಟ್ಟೆ ಕುಸಿಯಲಿಲ್ಲ, ಬದಲಿಗೆ ಕೋಟ್ಯಾಂತರ ಭಾರತೀಯರ ಕಣ್ಣಾಲಿಗಳು ತೇವಗೊಂಡವು. ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದರೂ ಅವರು ಬಿಟ್ಟು ಹೋದ ನೈತಿಕತೆಯ ಹೆಜ್ಜೆಗುರುತುಗಳು ಇಂದಿಗೂ ದಾರಿದೀಪವಾಗಿದೆ. ಕೋಟಿ ಕೋಟಿ ಆಸ್ತಿ ಮಾಡುವುದಕ್ಕಿಂತ ಕೋಟಿ ಹೃದಯಗಳನ್ನು ಗೆಲ್ಲುವುದು ಹೇಗೆ ಎಂಬುದು ಅವರು ತಮ್ಮ ಸರಳತೆಯ ಮೂಲಕ ತೋರಿಸಿಕೊಟ್ಟರು. ಮುಂಬೈನ ಸಮುದ್ರದ ಅಲೆಗಳು ಇಂದು ಮೌನವಾಗಿರಬಹುದು, ಆದರೆ ಟಾಟಾ ಸಮೂಹದ ಪ್ರತಿಯೊಂದು ಇಟ್ಟಿಗೆಯೂ ಅವರ ಹೆಸರನ್ನು ಪಿಸುಗುಡುತ್ತಲೇ ಇರುತ್ತದೆ. ಒಬ್ಬ ಯುಗಪುರುಷನ ಅಂತ್ಯವಾಗಿರಬಹುದು, ಆದರೆ ಅವರು ಬಿತ್ತಿದ ಸೇವೆಯೇ ಪರಮಧರ್ಮ ಎಂಬ ಸಿದ್ಧಾಂತಕ್ಕೆ ಎಂದಿಗೂ ಸಾವಿಲ್ಲ. ಭಾರತದ ಅಪ್ರತಿಮ ರತ್ನ, ಸರಳತೆಯ ಸೌರಭ ರತನ್ ಟಾಟಾ ಅವರಿಗೆ ಈ ದೇಶದ ಕೋಟಿ ಕೋಟಿ ನಮನಗಳು. ರತನ್ ಟಾಟಾ ಅವರ ಜೀವನವೇ ಒಂದು ಸಂದೇಶ. ಅವರು ಹೇಳುತ್ತಿದ್ದರು,
ವೇಗವಾಗಿ ನಡೆಯಬೇಕಾದರೆ ಒಬ್ಬನೇ ನಡೆಯಿರಿ, ಆದರೆ ದೂರದವರೆಗೆ ನಡೆಯಬೇಕಾದರೆ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ನಡೆಯಿರಿ. ಅವರ ಈ ಸಿದ್ಧಾಂತದಂತೆಯೇ ಇಂದು ಈ ಬೃಹತ್ ಸಾಮ್ರಾಜ್ಯದ ಚುಕ್ಕಾಣಿಯನ್ನು ರತನ್ ಟಾಟಾ ಅವರ ಉತ್ತರಾಧಿಕಾರಿಯಾಗಿ ಎನ್ ಚಂದ್ರಶೇಖರ್ ಅವರು ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ. ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿ ಟಾಟಾ ಸಮೂಹ ಸೇರಿ ಇಂದು ಅದರ ಅಧ್ಯಕ್ಷರಾಗಿರುವ ಅವರ ಯಶೋಗಾಥೆಯೂ ಕೂಡ ಟಾಟಾ ಸಂಸ್ಥೆಯ ಮೌಲ್ಯಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. ರತನ್ ಟಾಟಾ ಅವರ ನಿಷ್ಠೆ ಮತ್ತು ಜಗತ್ತಿನ ಎದುರು ಭಾರತವನ್ನು ಶಕ್ತಿಯುತವಾಗಿ ಬಿಂಬಿಸುವ ಅವರ ಆಸೆ ಈಗಲೂ ಈ ಸಂಸ್ಥೆಯ ಪ್ರತಿಯೊಂದು ನಿರ್ಧಾರದಲ್ಲೂ ಜೀವಂತವಾಗಿದೆ. ಶೂನ್ಯದಿಂದ ಆರಂಭವಾದ ಈ ಪಯಣ ಇಂದು ಜಗತ್ತಿನ ಅತ್ಯಾಧುನಿಕ ತಂತ್ರದವರೆಗೆ ಬಂದು ನಿಂತಿದೆ. ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ, ನಷ್ಟ ಸಂಭವಿಸಿದರೂ ನೈತಿಕತೆಯನ್ನು ಮತ್ತು ಜನರ ಸುರಕ್ಷತೆಯನ್ನು ಎಂದೂ ಬಿಡದ ಟಾಟಾ ಸಂಸ್ಥೆ ಕೇವಲ ಉತ್ಪನ್ನಗಳ ತಯಾರಿಕೆಯಲ್ಲ, ಬದಲಿಗೆ ಭಾರತೀಯರ ನಂಬಿಕೆಯ ಸಂಕೇತವಾಗಿದೆ. ಗಳಿಸಿದ ಹಣದ ಬಹುಭಾಗವನ್ನು ಕ್ಯಾನ್ಸರ್ ಆಸ್ಪತ್ರೆ, ಶಿಕ್ಷಣ ಮತ್ತು ಸಮಾಜ ಸೇವೆಗೆ ಮೀಸಲಿಡುವ ಈ ಸಂಸ್ಥೆಯ ನೈತಿಕತೆ ಅಜರಾಮರ. ಸಮುದ್ರದ ಅಲೆಯಂತೆ ಏರಿಳಿತಗಳು ಬಂದರೂ ಲಾಭಕ್ಕಿಂತಲೂ ಲಕ್ಷ್ಯಕ್ಕೆ ಬೆಲೆ ಕೊಡುವ ಈ ಮಹಾಕಾವ್ಯ ನಮಗೆಲ್ಲರಿಗೂ ಒಂದು ಪಾಠ. ಇಂದು ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುವ ಈ ಟಾಟಾ ಸಾಮ್ರಾಜ್ಯದ ಕತೆ ದಣಿದವರಿಗೆ ವಿಶ್ರಾಂತಿ ಮತ್ತು ಉದ್ಯಮಿಗಳಿಗೆ ಸ್ಫೂರ್ತಿಯ ಸೆಲೆ. ಕಾಲದ ಹರಿವಿನಲ್ಲಿ ಎಷ್ಟು ಕಂಪನಿಗಳು ಬಂದು ಹೋದರೂ ಟಾಟಾ ಎಂಬ ಹೆಸರು ಭಾರತೀಯರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಏಕೆಂದರೆ ಇದು ಕೇವಲ ಒಂದು ಕಂಪನಿಯಲ್ಲ, ಇದು ದೇಶವನ್ನು ಪ್ರೀತಿಸುವ ಮತ್ತು ದೇಶಕ್ಕಾಗಿ ಮಿಡಿಯುವ ಒಂದು ಶುದ್ಧ ಭಾರತೀಯ ಭಾವನೆ. ರತನ್ ಟಾಟಾ ಅವರ ಕತೆ ಸಂಪತ್ತಿನದ್ದಲ್ಲ, ಮಾನವೀಯತೆಯ ಮಹಾಕಾವ್ಯ. ರತನ್ ಟಾಟಾ ಬಿತ್ತಿದ ಮೌಲ್ಯಗಳು ಇನ್ನು ಕೋಟ್ಯಾಂತರ ಹೃದಯದಲ್ಲಿ ಜೀವಂತ. ಟಾಟಾ ಎಂಬ ಹೆಸರು ಕೇವಲ ಬ್ರ್ಯಾಂಡ್ ಅಲ್ಲ, ಅದು ನಂಬಿಕೆಯ ಪ್ರತೀಕ. ಸೇವೆಯೇ ಪರಮಧರ್ಮ ಎಂಬ ಸಂದೇಶದೊಂದಿಗೆ ಈ ಪಯಣ ಶಾಶ್ವತ. ಸ್ನೇಹಿತರೆ, ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.